ನಿಮ್ಮ ಮನೆಯಲ್ಲಿ ನಂದಾದೀಪವನ್ನು ಹಚ್ಚಬೇಕು. ನಂದಾದೀಪ ಅಂದರೆ ದೀಪವನ್ನು, ಈ ರೀತಿಯಾಗಿ ದೀಪವನ್ನು ಹಚ್ಚಿದಾಗ ಆ ದೀಪದಲ್ಲಿ ವಿಶೇಷವಾಗಿ ಸಾಕ್ಷಾತ್ ಭಗವಂತ ನರಸಿಂಹದೇವರು ವಿಶೇಷವಾಗಿರ್ತಾರಂತೆ. ಅದಕ್ಕೋಸ್ಕರವಾಗಿ ಆ ದೀಪವನ್ನು ಹಚ್ಚಬೇಕಾದ್ರೆ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ದೀಪವನ್ನು ಹಚ್ಚಬೇಕಾದ್ರೆ ದೀಪಜ್ಯೋತಿ ಪರಬ್ರಹ್ಮ ದೀಪೇನ ಪರಾಯಣೆ ದೀಪೇನ ಹರಿತೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಈ ಮಂತ್ರವನ್ನು ಹೇಳಿ, ಮತ್ತೆ ಅಗ್ನಿನಾ ಅಗ್ನಿ ಸಮಿದ್ಧತೆ ಕವಿಗ್ರಹ ಪ್ರತಿರ್ಯುವಾಟ್ ಅವ್ಯವಾಚ್ಯುಕ್ವಾಸ್ಯ ಇತಿ ಮಂತ್ರೇನ ದೀಪಂ ಪ್ರಜ್ವಾಲನೆ ವಿನಿಯೋಗ. ಈ ಮಂತ್ರವನ್ನು ಪಠನೆಯನ್ನು ಮಾಡಿ ಗುರುಗಳಾಗಿರ್ತಕ್ಕಂಥ ಎಣ್ಣೆಯಲ್ಲಿ ವಿಶೇಷವಾಗಿ ನಾರಾಯಣ ಇರ್ತಾನೆ, ಭಕ್ತಿಯ ಲಕ್ಷ್ಮೀದೇವಿ ಇರ್ತಾಳೆ, ಅಗ್ನಿಗೆ ಮುಖ್ಯ ಪ್ರಾಣದೇವಿ ಇರ್ತಾಳೆ. ಅದಕ್ಕೋಸ್ಕರವಾಗಿ ಈ ದೀಪವನ್ನು ಹಚ್ಚಿದಾಗ ಮನೆಯಲ್ಲಿ ಯಾವುದೇ ಒಂದು ಭೂತ ಪ್ರೇತ ಪಿಶಾಚಿಗಳು ಏನೂ ಬರಲ್ಲಂತೆ, ಎಲ್ಲ ಓಡೋಡುತ್ತಂತೆ. ಅದಕ್ಕೋಸ್ಕರವಾಗಿ ಆ ದೀಪದಲ್ಲಿ ವಿಶೇಷವಾಗಿ ಭಗವಂತ ನಾರಾಯಣ ವಿಶೇಷವಾಗಿರ್ತಾರಂತೆ. ಅದಕ್ಕೋಸ್ಕರವಾಗಿ ದೀಪವನ್ನು ಹಚ್ಚಿದಾಗ ನಮ್ಮ ಮನೆ ಸುದಿನ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ನಮ್ಮ ಮನೆಯಲ್ಲಿ ಯಾವಾಗಲೂ ಸತ್ಸಂಗನೇ ಇರತಕ್ಕಂಥ ಭಾಗ್ಯ ಇರುತ್ತದೆ. ಅದಕ್ಕೋಸ್ಕರವಾಗಿ ದೀಪವನ್ನು ಹಚ್ಚಿ ದೀಪದಲ್ಲಿ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನ